back to you. I'm lost again. I don't wanna run from all of this. I'm bulletproof, nothing to lose. So break me and falling hard don't help me. I've been gone. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಈಗ ಹೊರಟಿದ್ದೇನೆ, ಸೀದಾ ಮಂಗಳೂರಿಗೆ ಹೋಗಬೇಕು. ಇನ್ನು ಎಲ್ಲ ಮನೆಯದ್ದು ಒಂದು ವಿಡಿಯೋ ಮಾಡಿದ್ದೇನೆ, ಚಿಕ್ಕ ವಿಡಿಯೋ. ನೋಡಿ ಹೇಗೆ ಆಗಿದೆ ಕೆಲಸ, ಕಮೆಂಟ್ ಮಾಡಿ. ಕೆಲಸ ಹೇಗೆ ಆಗಿದೆ ನಮ್ಮದು ನೋಡಿ ಕಮೆಂಟ್ ಮಾಡಿ. ಈಗ ಹೋಗ್ತಿದ್ದೇನೆ ಮಂಗಳೂರಿಗೆ. ಕೆಲಸ ಎಲ್ಲ ಆಯಿತು, ಇನ್ನೂ ಕೂಡ ಪೆಂಡಿಂಗ್ ಉಂಟು. ವಾಲ್ ಡ್ರಾಪ್ ಆ್ಯಂಡ್ ಶೋಕೇಸ್ ಎಲ್ಲ ಉಂಟು, ಇನ್ನೂ ಕೂಡ ಕೆಲಸ ಎಲ್ಲ ಕಂಪ್ಲೀಟ್ ಆಗಲಿಲ್ಲ. ಅದನ್ನು ಮಾಡಲಿಕ್ಕೆ ಬರೋಣ ಒಮ್ಮೆ, ಮಾಡಿ ಬಿಡಬೇಕು ಒಂದು. ಮತ್ತು ವೀಡಿಯೋ ತೆಗಲಿಕ್ಕೆ ಕೂಡ ಆಗಲಿಲ್ಲ. ನಾನು ಇನ್ನೊಂದು ಚಾನಲ್ಗೆ ಇಂಟೀರಿಯರ್ ವೀಡಿಯೋ ಹಾಕ್ತೇನೆ, ಆ ವಿಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಯಾಕಂದರೆ ಇವತ್ತು ಸ್ಟಿಕ್ಕರ್ ತೆಗೆದ ತಕ್ಷಣ ಇಲ್ಲಿ ಜನ ಎಲ್ಲ ತುಂಬ ಇದ್ದಾರೆ, ಹಾಗೆ ಪ್ರಾಬ್ಲಮ್ ಆಯಿತು, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡೋಣ, ಹೀಗೆ ಇನ್ನು ಕೆಲಸ ಉಂಟು ಮನೆಯಲ್ಲಿ, ಆಗ ಮಾಡೋಣ. ಓಕೆ, ಈಗ ಮಂಗಳೂರಿಗೆ ರೀಚ್ ಆಗಿ ಅಂತ ಮುಂಚೆ ಮನೆಗೆ ಹೋಗಿ ಕಾರ್ ತಗೊಂಡು ಹೋಗಬೇಕು. ಕಾರ್ ಕೊಂಡೋಗಬೇಕು, ಮನೆಗೆ ಹೋಗಿ ಕಾರ್ ಕೊಂಡೋಗಬೇಕು ಮಂಗಳೂರಿಗೆ ಹೋಗುವ ಮೊದಲು. ಯಾಕೆಂದರೆ ಬರುವಾಗ ಇರ್ತೇವೆ ಕಾರಲ್ಲಿ. ಆದರೆ ಕಾರ್ ಬೇಕಂತಲ್ವ? ಬೇಕಾಗ್ತದೆ, ಯಾಕೆಂದರೆ 98% ಇರೋದು ರಿಟರ್ನ್ ಬರಲಿಕ್ಕೆ ಚಾರ್ಜ್ ಸಾಕಾಗಿತ್ತು. ಬರುವಾಗ ಕಾರ್ ತರೋಣ. ಕಾರಲ್ಲಿ ಹೋದರೆ ಪ್ರಾಬ್ಲಮ್ ಇರಲ್ಲ. ಕಾರ್ ಕೂಡ ಆಗ್ತದೆ, ಬೈಕ್ ಕೂಡ ಆಗ್ತದೆ. ನೋಡೋಣ ಮನೆಗೆ ಹೋಗಿ ರೀಚ್ ಆಗುವಾಗ ಎಷ್ಟು % ಚಾರ್ಜ್ ಇರ್ತದೆ ಅಂತ ಗೊತ್ತಾಗ್ತದಲ್ಲ, ಹಾಗೆ ಕ್ಯಾಲ್ಕುಲೇಷನ್. ಗಾಡಿ ಇಲ್ಲಿ ನಿಂತಿದೆ, ಜ್ಯೂಸ್ ಕುಡಲಿಕ್ಕೆ ಬಂದಿದ್ದೇವೆ. ಅದೇ ಫೋನ್ ಅಂತ. ಹಾಯ್ ಫ್ರೆಂಡ್ಸ್, ಈಗ ಮನೆಗೆ ಬಂದು ಹೊರಡಿದ್ದೇನೆ. ಕಾರಲ್ಲಿ ಹೋಗೋದು, ಈಗ ಮಂಗಳೂರಿಗೆ ಹೋಗಲೇಬೇಕಾಗ್ತದೆ. ಮಂಗಳೂರಿಗೆ ಹೋಗಲಿಲ್ಲ ಅಂದರೆ ಅಲ್ಲಿ ಟೂಲ್ಸ್ ಎಲ್ಲ ಇಡಬೇಕಾಗ್ತದೆ. ನೋಡೋಣ, ಮಂಗಳೂರಿಗೆ ಹೋಗಿ ಬರೋಣ ಒಮ್ಮೆ. ಯಾರು ಕಾಲ್ ಮಾಡ್ತಿದ್ದಾರೆ, ಯಾರು ಮತ್ತೆ ಮಾತಾಡೋಣ. ಬನ್ನಿ ಹೋಗೋಣ ಮಂಗಳೂರಿಗೆ. ನಾನೀಗ ಫ್ಯಾಕ್ಟ್ರಿಗೆ ರೀಚ್ ಆಗಿದ್ದೇನೆ, ಬಂದಿದ್ದೇನೆ ಫ್ಯಾಕ್ಟ್ರಿಗೆ. ಅನ್ಲೋಡ್ ಆಗ್ತಾ ಉಂಟು, ಕಾರಲ್ಲಿ ಬಂದದ್ದು. ಬನ್ನಿ ಒಳಗೆ ಹೋಗೋಣ. 6 ದಿವಸದಿಂದ ಅಲ್ಲಿ ಇದ್ವಿ, ಈಗ ಫ್ಯಾಕ್ಟ್ರಿಗೆ ಮರಳಿ ಎಲ್ಲ ಅನ್ಲೋಡ್ ಆಗಿದೆ, ಎಲ್ಲ ಖಾಲಿ ಆಗಿದೆ.
पूरा खत्म हो गया नहीं थोड़ा लेता है हाँ हाँ ಎಲ್ಲ ದಡ್ಡಲ್ಗೆ ಅದು ಒಬ್ಬನೇ ಅನ್ಲೋಡ್ ಮಾಡಿದ್ದಾನೆ ಹಾಂ ಪಾಪ ನೋಡಿ ಬೇಗ ದೇವರು ಹೇಗೆ ಆಗಿದ್ದಾನೆ ಫುಲ್ ಒದ್ದೆ ಆಗಿದ್ದಾನೆ ದೇವರು ಒಬ್ಬನೇ ಅನ್ಲೋಡ್ ಮಾಡಿದ್ದಾನೆ ಇವನಿಗೆಂದು ಅದು ಕೊಡ್ತೇನೆ ನಾನು ಹಾಗೆ ಏನು ಮಾಡೋದು ಬರುವಾಗ ಲೇಟ್ ಆಯಿತು ಸ್ವಲ್ಪ ಮಾಡೋಣ ಏನಾದರೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಗ್ತೇನೆ ಮುಖ ಎಲ್ಲ ತೊಳಿತೇನೆ ಈಗ ಫ್ಯಾಕ್ಟ್ರಿಯಿಂದ ಹೊರಟಿದ್ದೇವೆ ಇನ್ನೂ ಎಂಟ್ರ್ ಆಗಲಿಲ್ಲ ಏನಾದರೂ ತಿನ್ಕೊಂಡು ಹೋಗುವಾಗ ಮೇಲೆ ಲೈಟ್ ಆಫ್ ಮಾಡಲಿಲ್ವ ನೀನು ನೀನೇ ಓದದ್ದು ಮಾರೆ ನಿನಗೆ ಯಾಕೆ ಹಾಗೆ ಆಗೋದು ಮತ್ತೆ ಬನ್ನಿ ಹೋಗೋಣ ತುಂಬ ಸುಸ್ತಾಗಿದೆ ಫ್ರೆಶ್ ಅಪ್ ಆಗಿ ಮಲಗಿದ್ರೆ ನಾಳೆ ಮಧ್ಯಾಹ್ನನೇ ಹೇಳುವುದಂತ ಹಾಗೆ ಟಯರ್ಡ್ ಆಗ್ತುಂಟು ಡೈಲಿ 6 ದಿವಸದಿಂದ ಡೇ ನೈಟ್ ವರ್ಕ್ ಏನು ಮಾಡಿ ನೋಡಿ ಕೀ ಅನ್ಲಾಕ್ ಮಾಡುವಾಗ ಹೆಡ್ಲೈಟ್ ಆನ್ ಆಗ್ತದೆ ನೋಡಿ ಇಲ್ಲಿ ನೋಡಿ ಈಗದು ಗಾಡಿಯಲ್ಲಿ ಲೋಗೋ ಬರ್ತದೆ ಮುಂದೆ ಏನು ಬರ್ತದ ಲೈಟಿಂಗ್ ಎಲ್ಲ ಸೂಪರ್ ಉಂಟು ಈಗ ಹೊರಟಿದ್ದೇವೆ ಏನು ಹೇಳಕ್ಕೆ ಅಂತ ಇಲ್ಲಿ ಕಬಾಬ್ ತಗೊಂಡು ಹೋಗೋಣ ಹಾಂ ನಮ್ದೊಂದು 100 ರೂಪಾಯಿದು ಕಬಾಬು ಬಾಕಿ ಉಂಟು ಇಲ್ಲಿ ತಗೊಳ್ಳಿಕ್ಕೆ ಹಾಂ ಇವತ್ತು ಟೈಮ್ ಬಂದಿದೆ ಅದು ತಗೊಳ್ಳೋಣ ಬನ್ನಿ ಕಬಾಬ್ದು ತಗೊಂಡು ತಿನ್ನೋಣ ಈಗ ಸಣ್ಣ ಊರಿಗೆ ಬಂದಿದ್ದೇವೆ ದಡ್ಡಲ್ ಕಾಡಿಗೆ ಫುಲ್ ಕಾಡು ಇರಲಿ ಅವನು ಹೊರಟಿದ್ದಾನೆ ಅವನಿಗೊಂದು ಗಿಫ್ಟ್ ಕೊಡೋಣ ಹೂ ಇಟ್ಟಿದ್ದೇನೆ ಇಲ್ಲಿ ಈಗ ಹೋಗು ಕಿವಿಗೆ ಇಟ್ಕೊಂಡು ಮನೆಗೆ ಹೋಗು ಸೀದಾ ಆಯ್ತಾ ಎಲ್ಲಿಗೆ ಹೋಗ್ಬೇಡ ಮನೆಗೆ ಹೋಗು ಗೊಂಗ ಬರ್ತದೆ ಮನೆಗೆ ಆಯ್ತಾ ಓಕೆ ಬಾಯ್ 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 ಹಾಗೆ ಈಗ ಮನೆ ಹತ್ರ ಬಂದಿದ್ದೇನೆ ಈಗ ಹೋಗುದು ನಿಮ್ಗೊಂದು ಸ್ಪೆಷಲ್ ಲೈಟ್ ತೋರಿಸ್ತೇನೆ ಅಂತ ಹೇಳಿದೆ ನೈಟಲ್ಲಿ ಬೆಳಿಗ್ಗೆ ಹೊತ್ತು ತೋರಿಸಿದ್ದೆ ನಿಮಗೆ ಅಷ್ಟೊಂದು ಅಬ್ಸರ್ವ್ ಆಗಿರಲಿಲ್ಲ ಈಗ ತೋರಿಸ್ತೇನೆ ಆ ಲೈಟ್ ಹೇಗೆ ಕಾಣಿಸ್ತದೆ ಅಂತ ನೋಡಿ ಹೊರಗೆ ಹೋಗೋಣ ಗಾಡಿದ್ದು XCV ಗಾಡಿ ಅಂದರೆ ಸೂಪರೇ ಯಾವತ್ತಿದ್ರು ನೋಡಿ ಈ ರೀತಿ ಕಾಣ್ತದೆ ದೂರದಲ್ಲಿ ನೋಡಿ ಈ ರೀತಿ ಕಾಣ್ತದೆ ಹೆಡ್ಲೈಟ್ ಆಫ್ ಮಾಡ್ತೇನೆ ಒಮ್ಮೆ ಹೆಡ್ಲೈಟ್ ಆಫ್ ಮಾಡಿದರೆ ನೋಡಿ ಈ ರೀತಿಯಾಗಿ ಕಾಣ್ತದೆ ಮತ್ತೆ ಲೈಟ್ ಇದ್ದು ಹೇಳ್ಬೇಕಂತೆಲ್ಲ ಅಷ್ಟೊಂದು ಲೈಟ್ ಉಂಟು ಈ ಗಾಡಿಯಲ್ಲಿ ಯಾವ ರೀತಿ ಲೈಟ್ ಉಂಟಂತಂದ್ರೆ ಸ್ವಲ್ಪ ಸೀಟ್ ಫೋಲ್ಡ್ ಮಾಡಿದ್ದೇನೆ ನೋಡಿ ಇಲ್ಲಿ ಒಂದು ಲೈಟೇ ಲೈಟ್ ಇದರ ಹಿಂದ್ಗಡೆ ಇನ್ನೂ ಕೂಡ ಲೈಟ್ ಉಂಟು ಅಷ್ಟೊಂದು ಲೈಟ್ ಉಂಟು XCV ಗಾಡಿಯಲ್ಲಿ ನೈಟ್ ಲುಕ್ ನೋಡಿ ಯಾವ ರೀತಿ ಕಾಣ್ತದೆ ಈಗ ನೋಡಿ ಹೆಡ್ಲೈಟ್ ಪವರ್ ಅಂತ ಪವರೇ ಯಾವ ರೀತಿ ಉಂಟಂತ ನೋಡಿ ಲೋ ಬೀಮ್ ಐ ಬೀಮ್ ಫಾಗ್ ಲೈಟ್ ಓಪನ್ ಮಾಡ್ತಾನೆ ನೋಡಿ ಬ್ರೈಟ್ನೆಸ್ ಇನ್ನೂ ಬರ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್